ಈ ಕಾಂಗ್ರೆಸ್ನವರು 2023 ಚುನಾವಣೆಗಿಂತ ಮೊದಲು ಊರೂರಲ್ಲಿ ತಮಟೆ ಹೊಡೆಯೋದು. ಬೆಂಗಳೂರಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ಒಂದು ಡೋಲು, ಇನ್ನು ಸಿದ್ದರಾಮಯ್ಯನವರು ಒಂದು ಡೋಲ್ ಇಟ್ಕೊಂಡ್ಬಿಟ್ಟು ಏನು ತಮಟೆ ಹೊಡೆದ್ರು, ಹಿಂದಿ ಇಂಪೋಸಿಷನ್ನು, ಹಿಂದಿ ಏರಿಕೆ ಅಂದರು. ಸಿದ್ದರಾಮಯ್ಯನವರೇ, ನಾನೇನು ನಿಮಗೆ ಉದಯಗಿರಿನಲ್ಲಿ ಇರೋರಿಗೆ, ಶಿವಾಜಿನಗರದಲ್ಲಿ ಇರೋರಿಗೆ, ಗುರಪ್ಪನ ಪಾಳ್ಯದಲ್ಲಿ ಇರೋರಿಗೆ ಇವ್ರಿಗೆ ಹಿಂದಿ ಕಲಿಸಿ ಅಂತ ನಾನು ಹೇಳಕ್ಕಲ್ಲ. ಅದು ಕಲಿಸಲ್ಲ, ನೀವು ಅವ್ರು ಕಲಿಯೋದು ಇಲ್ಲ, ಬಿಟ್ಬಿಡಿ. ಆದರೆ ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು, ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂಥ ಸಂತೋಷ್ ಲಾಡು, ಏನು ಸರ್ ಅದು ಆ ಕನ್ನಡ? ಆಹಾ, ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನು ವಾಪಸ್ ಇನ್ನೊಂದು ಸರಿ ತೆರೆದುಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತೇಳಿ ಹೇಳಿ ಇಷ್ಟೆಲ್ಲ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೂಮಗ, ಬೋಮಗ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶಪ್ಪ ಅವರು. ಅದು ಇಲ್ಲಿ ಮಾತ್ರ ಮಾತಾಡೋಕ್ಕಾಗಲ್ಲ. ಎಕನಾಮಿ ಬಗ್ಗೆ ಎಲ್ಲ ಇದು ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು. ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್, ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿಯವರಂತೂ ಮಾಡ್ತಾ ಇಲ್ಲ. ಆದರೆ ಕನ್ನಡ ಇಂಪೋಸಿಷನ್ನ, ಕನ್ನಡ ಹೇರಿಕೆಯನ್ನು ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ.